ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ ಆತ ಬಂದಂತ ಮಾರ್ಗವನ್ನ ಕೂಡ ಗಮನಿಸಿದ್ವಿ. ಆತ ಎಲ್ಲಿಗೆ ಬಂದು ತಲುಪದ, ಯಾವ ಜಾಗದಲ್ಲಿ ನಿಂತಿದ್ದಾನೆ. ಇದರ ಜೊತೆಯಲ್ಲಿ ಈಗ ಕೆಂಪು ಕಲರ್ ಕಾರ್ನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತದೆ. ಆ ಕಾರ್ ಕೂಡ ಹರಿಯಾಣದಲ್ಲಿ ಪತ್ತೆಯಾಗಿದೆ. ಆ ಕಾರ್ನ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರಂಜಿತ್. ಖಂಡಿತ ನಾಗೇಂದ್ರ ಬಾಬು, ಈ ತೆರೆಯಾಗಿತ್ತು. ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ವಿ ಉಮರ್ ನಬಿ ಓರ್ವನೇ ಫರೀದಾಬಾದ್ನಿಂದ ಆತ ಕೆಂಪುಕೋಟೆವರೆಗೂ ಕೂಡ ಬಂದ. ಕೆಂಪುಕೋಟೆಯ ಮುಂದೆ ಕೇವಲ ಒಂದೇ ಕಾರ್ ಇತ್ತು ಅಂತೇಳಿ ನಾವು ಅಂದ್ಕೊಂಡ್ವಿ. ಆದ್ರೆ ಕೆಂಪುಕೋಟೆಯ ಮುಂದೆ ಭದ್ರತೆ, ಅಲ್ಲಿರುವಂತ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಮತ್ತೆ ಜನಸಂದಣಿಯನ್ನ ನೋಡಿ, ಮತ್ತೆ ಈ ಹಿಂದೆ ಬರ್ತಾ ಇದ್ದಂತ ಇನ್ನೊಂದು ಕಾರು i20 ಕಾರನ್ನ ಗಾರ್ಡ್ ಮಾಡಿಕೊಂಡು ಕೆಂಪು ಬಣ್ಣದ ಇಕೋಸ್ಪೋರ್ಟ್ಸ್ ಕಾರ್ ಕೂಡ ಈ ಸಂಚಿನ ಭಾಗವಾಗಿ ಫರೀದಾಬಾದ್ನಿಂದ ಬಂದಿತ್ತು ಅನ್ನುವಂತಹ ವಿಚಾರ ನಿನ್ನೆ ಬಯಲಾಗಿತ್ತು. ಆ ಕಾರಿಗಾಗಿ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಹುಡುಕಾಟ ಮಾಡ್ತಾ ಇತ್ತು. ಫೈನಲ್ ಆಗಿ ದುಂಜ್ ಎನ್ನುವಂತ ಊರಿನಲ್ಲಿ ಆ ಕಾರು ಪತ್ತೆಯಾಯಿತು. ಹರಿಯಾಣ ರಾಜ್ಯದ ಫರೀದಾಬಾದ್ ಜಿಲ್ಲೆಯ ದುಂಜ್ ಎನ್ನುವಂತ ಊರಿನಲ್ಲಿ ಒಂದು ನಿಗೂಢ ಸ್ಥಳದಲ್ಲಿ ಆ ಕಾರು ಪತ್ತೆಯಾಯಿತು. ಅದನ್ನ ಸೀಸ್ ಮಾಡಿದ್ದಾರೆ. ಆ ಕಾರಿನ ಓನರ್ ಯಾರು ಅಂತ ಹೇಳಿ ನೋಡಿದಾಗ ಇದೇ ಉಮರ್ ನಬಿ ಅನ್ನೋದು ಗೊತ್ತಾಗಿದೆ. ಆತ ಈ ಕಾರನ್ನ 2015ರಲ್ಲಿ ಖರೀದಿ ಮಾಡಿದ್ದ ಅನ್ನುವಂತ ವಿಚಾರವೂ ಕೂಡ ಗೊತ್ತಾಯಿತು. ಈಗ ಒಂದು ಕ್ಲಾರಿಟಿ ಸಿಕ್ತು. ಆ ಕಾರು ಕೂಡ ಕೆಂಪು ಬಣ್ಣದ ಇಕೋಸ್ಪೋರ್ಟ್ಸ್ ಕಾರು ಕೂಡ ಈ ದಾಳಿಯ ಪಾತ್ರವಾಗಿ ಅಥವಾ ಈ ದಾಳಿಗೆ ಪೂರಕವಾಗಿ ಆತನನ್ನ ಗಾರ್ಡ್ ಮಾಡೋ ಕೆಲಸವನ್ನ ಮಾಡ್ತಾ ಇತ್ತು. ಅದರಲ್ಲಿ ಎಷ್ಟು ಜನ ಇದ್ರು, ಅವರೆಲ್ಲ ಎಲ್ಲಿ ಹೋದ್ರು ಅನ್ನುವಂಥದ್ದು ಈಗ ಪತ್ತೆ ಆಗ್ಬೇಕಾದಂತ ವಿಚಾರ. ನಾನಾಗ್ಲೇ ಹೇಳಿದೆ, ಇದು ಕೇವಲ ಓರ್ವ ಉಮರ್ ನಬಿ ಮಾಡಿರುವಂತ ಕೃತ್ಯ ಖಂಡಿತವಾಗ್ಲೂ ಕೂಡ ಇಲ್ಲ. ಆತನ ಜೊತೆಗೆ ಈ ಸಂಚಿನಲ್ಲಿ ಇದ್ದವರು ಹಲವರು ಇದ್ದಾರೆ. ಅದರಲ್ಲಿ ಕೆಲವರ ಬಂಧನ ಈಗ ಆದ್ರೆ ಇನ್ನು ಕೆಲವರು ಈಗ ಅಬ್ಸ್ಕಾಂಡ್ ಆಗಿದ್ದಾರೆ. ಅವರನ್ನ ಈಗ ಹುಡುಕಾಟ ನಡೀತಾನೆ ಇದೆ. ಅದೇ ಅಲ್ ಫಲಾಹ್ ವಿವಿಯಲ್ಲಿ ಇದ್ದಂತ ಓರ್ವ ವೈದ್ಯ, ಆತನು ಹಾಗೆ ಆತನ ಹೆಸರು ನಜೀರ್ ಅಂತ ಹೇಳಿ, ಆತ ಈಗ ಅಬ್ಸ್ಕಾಂಡ್ ಆಗಿದ್ದಾನೆ. ಆತನನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಆತನ ಮಗಳು ಕೂಡ ಇದರಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ನಿನ್ನೆ ನಾವು ಫರೀದಾಬಾದ್ನ ಅಲ್ ಫಲಾಹ್ ವಿವಿಯಲ್ಲಿದ್ದಾಗ ಸುಮಾರು 8-10 ಬಾರಿ ಅಧಿಕಾರಿಗಳು ಹೋಗೋದು ಬರೋದು ಎಲ್ಲ ಮಾಡಿದ್ರು. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದಾಗ ಈತನ ಪಾತ್ರ ಕೂಡ ಇರೋದು ಗೊತ್ತಾಗಿದೆ. ಇವರೆಲ್ಲರೂ ಕೂಡ ಒಂದು ತಂಡವಾಗಿ ಈ ಸ್ಫೋಟದಲ್ಲಿ ಕೆಲಸ ಮಾಡಿದ್ರು, ಒಂದು ತಂಡವಾಗಿ ಸಂಚು ರೂಪಿಸಿದ್ರು. ಅದರ ಭಾಗವಾಗಿಯೇ ಸ್ಫೋಟ ಸಂಭವಿಸಿತ್ತು. ಇವರು ಸ್ವಲ್ಪ ವಿಚಲಿತರಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ, ಯಾವಾಗ ಎಟಿಎಸ್ ಅಧಿಕಾರಿಗಳಿಗೆ ಸ್ಫೋಟಕ ಪತ್ತೆ ಆಯಿತು, ಸ್ಫೋಟಕ ಪತ್ತೆ ಆದ ನಂತರ ಅದರ ಜಾಡು ಹಿಡಿದು ಹೊರಟಾಗ ಅಲ್ ಫಲಾಹ್ ವಿವಿಯ ಕನೆಕ್ಷನ್ ಇರೋದು ಗೊತ್ತಾಯ್ತು. ಕೆಲವು ವೈಟ್ ಕಾಲರ್ ಟೆರರಿಸ್ಟ್ಗಳು ಇಲ್ಲಿ ಆಕ್ಟಿವ್ ಇರೋದು ಗೊತ್ತಾಯ್ತು. ಕೆಲವು ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಇರೋದು ಗೊತ್ತಾಯ್ತು. ಅದಾದ ನಂತರ ಮುಜಾಮಿರ್ ಮತ್ತೆ ಶಾಹಿದ್ಲನ್ನ ಬಂಧನ ಮಾಡಿ ಆದ ನಂತರ ಇವರ ಒಬ್ರೊಬ್ರೇ ಸಹಚರರ ಬಂಧನ ಆಗುತ್ತೆ. ಬಂಧನ ಆದ ನಂತರ ಈ ತಂಡ ಇತ್ತಲ್ಲ, ಈ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದಂತ ತಂಡ, ಅವರು ಹರಿಯಾಣದಲ್ಲಿದ್ರು, ಸೇರಿದಂತೆ ಡೆಲ್ಲಿಯಲ್ಲೂ ಕೂಡ ಆಕ್ಟಿವ್ ಆಗಿದ್ರು, ಸೇರಿದಂತೆ ಅವರು ಉತ್ತರ ಪ್ರದೇಶದಲ್ಲಿದ್ದು, ಕಾಶ್ಮೀರದಲ್ಲೂ ಕೂಡ ಈ ತಂಡ ಆಕ್ಟಿವ್ ಆಗಿತ್ತು. ಕೋಡ್ ವರ್ಡ್ಗಳ ಮೂಲಕ ಅವ್ರೇನ್ ಮಾತಾಡ್ತಾ ಇದ್ರು, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಈ ತಂಡದ ಕೆಲವರು ಬಂಧನ ಆದ ನಂತರ ಇವರು ಸ್ವಲ್ಪ ವಿಚಲಿತರಾಗ್ತಾರೆ. ಅವರು ಈ ಸ್ಫೋಟವನ್ನ ಮಾಡಬೇಕು ಅಂತ ಹೇಳಿ ಸಂಗ್ರಹಿಸಿದಂತಹ ಈ ಸ್ಫೋಟಕ ಅಮೋನಿಯಂ ನೈಟ್ರೇಟ್ ಕೂಡ ಸೀಸ್ ಆಗುತ್ತಲ್ಲ, ಸುಮಾರು 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಸೀಸ್ ಆದ ತಕ್ಷಣ ಇರುವಂತ ಸ್ಫೋಟಕವನ್ನ ತುಂಬಿಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಯಾವುದೇ ದಾರಿಯಲ್ಲಿ ಅವರಿಗೆ ಯಾವುದೇ ಆಪತ್ತು ಎದುರಾಗಬಾರದು, ಭದ್ರತಾ ಸಿಬ್ಬಂದಿ ಚೆಕಿಂಗ್ ಇರುತ್ತೆ, ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಫಾಲೋ ಮಾಡಿಕೊಂಡು ಆ ತಂಡ ಇತ್ತಲ್ಲ, ನೀವು ಹೇಳಿದಾಗೆ ಕೆಂಪು ಬಣ್ಣದ ಈಕೋ ಸ್ಪೋರ್ಟ್ಸ್ ಕಾರು ಅವರನ್ನ ಫಾಲೋ ಮಾಡ್ತಾ ಇತ್ತು. ಪೂರಕವಾದಂತ ಎಲ್ಲ ವಾಹನದ ದಾಖಲಾತಿಗಳನ್ನು ಅವ್ರು ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಹಿಡಿದ್ರು ಅಂತೇಳಿ ಆದ್ರೆ ಯಾವುದೇ ಸಮಸ್ಯೆ ಆಗದೆ ಅವ್ರನ್ನ ಬಿಟ್ಟು ಕಳಿಸಬೇಕು, ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡಿದ್ರು. ನಾವು ಮೊನ್ನೆ ಸುದ್ದಿ ಬ್ರೇಕ್ ಮಾಡಿದ್ವಿ, ಎಮಿಷನ್ ಟೆಸ್ಟ್ ಕೂಡ ಅವರು 1 ವಾರದ ಹಿಂದೆನೆ ಮಾಡಿದ್ರು ಅನ್ನೋದಂತ ಎಲ್ಲವೂ ಕೂಡ ನಾವು ಯಾವಾಗ ಸುದ್ದಿ ಬ್ರೇಕ್ ಮಾಡಿದ್ವಲ್ಲ, ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾದಂತಹ ದಾಖಲೆಗಳಾಗಿರ್ತವೆ, ಎವಿಡೆನ್ಸ್ಗಳಾಗಿರುತ್ತೆ. ಸದ್ಯ ನೀವು ಹೇಳಿದ ಹಾಗೆ ಈ ಇಕೋ ಸ್ಪೋರ್ಟ್ಸ್ ಕಾರಿನ ಬೆನ್ನು ಬಿದ್ದು ಈಗ ಕಾರ್ ಸೀಸ್ ಆಗಿದೆ. ಅದರ ಒಳಗಡೆ ಇದ್ದವರು 4 ಜನ ಅಂತ ಹೇಳಿ ಪ್ರಾಥಮಿಕವಾಗಿ ಕೆಲವು ಆ ಕಾರಿನ ಟ್ರಾವೆಲ್ ಹಿಸ್ಟ್ರಿ ನೋಡಿದಾಗ, ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾದಂತ ದೃಶ್ಯಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾರು ಅನ್ನೋದನ್ನ ಈಗ
ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಎನ್ಐಎ ಇದರ ಆಳವಾದ ತನಿಖೆಯನ್ನ ಮಾಡ್ತಿರೋದ್ರಿಂದಾಗಿ ಬಹುತೇಕ ಇವತ್ತು ಸಂಜೆ ಒಳಗಡೆ ಆ ಕೆಂಪು ಕಾರನ್ನ ಓಡಿಸಿಕೊಂಡ ಬಂದಂತ ಡ್ರೈವರ್ ಯಾರು, ಅದರ ಜೊತೆಗೆ ಆತನ ಜೊತೆಗೆ ಕುಳಿತಿದ್ದವರು ಯಾರು ಅನ್ನೋದನ್ನ ಪತ್ತೆ ಹಚ್ತಾರೆ. ಸದ್ಯಕ್ಕೆ ಈಗ ಈ ಪ್ರಕರಣ ಒಂದು ದಿಕ್ಕನ್ನ ಪಡೆದುಕೊಳ್ತಾ ಇದೆ. ಕೇವಲ ಉಮರ್ ನಬಿ ಮಾತ್ರ ಅಲ್ಲ, ಆತನ ಜೊತೆಗೆ ಒಂದು ಟೀಮ್ ಕೆಲಸ ಮಾಡಿತ್ತು ಅನ್ನೋದು. ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಈಗ ಆತ ಬಂದಂತ ಮಾರ್ಗವನ್ನ ಕೂಡ ಗಮನಿಸಿದ್ವಿ. ಆತ ಎಲ್ಲಿಗೆ ಬಂದು ತಲುಪದ, ಯಾವ ಜಾಗದಲ್ಲಿ ನಿಂತಿದ್ದಾನೆ. ಇದರ ಜೊತೆಯಲ್ಲಿ ಈಗ ಕೆಂಪು ಕಲರ್ ಕಾರ್ನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತದೆ. ಆ ಕಾರ್ ಕೂಡ ಹರಿಯಾಣದಲ್ಲಿ ಪತ್ತೆ ಆಗಿದೆ. ಆ ಕಾರ್ನ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರಂಜಿತ್. ಖಂಡಿತ ನಾಗೇಂದ್ರ ಬಾಬು, ಈ ಕೆಂಪು ಕೆರೆಯಾಗಿತ್ತು. ಆರಂಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ವಿ ಉಮರ್ ನಬಿ ಓರ್ವನೇ ಫರೀದಾಬಾದ್ನಿಂದ ಆತ ಕೆಂಪುಕೋಟೆವರೆಗೂ ಕೂಡ ಬಂದ. ಕೆಂಪುಕೋಟೆಯ ಮುಂದೆ ಕೇವಲ ಒಂದೇ ಕಾರ್ ಇತ್ತು ಅಂತೇಳಿ ನಾವು ಅನ್ಕೊಂಡ್ವಿ. ಆದ್ರೆ ಕೆಂಪುಕೋಟೆಯ ಮುಂದೆ ಭದ್ರತೆ, ಅಲ್ಲಿರುವಂತ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಮತ್ತೆ ಜನಸಂದಣಿಯನ್ನ ನೋಡಿ, ಮತ್ತೆ ಈ ಹಿಂದೆ ಬರ್ತಾ ಇದ್ದಂತ ಇನ್ನೊಂದು ಕಾರು i20 ಕಾರನ್ನ ಗಾರ್ಡ್ ಮಾಡಿಕೊಂಡು ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರ್ ಕೂಡ ಈ ಸಂಚಿನ ಭಾಗವಾಗಿ ಫರೀದಾಬಾದ್ನಿಂದ ಬಂದಿತ್ತು ಅನ್ನುವಂತಹ ವಿಚಾರ ನಿನ್ನೆ ಬಯಲಾಗಿತ್ತು. ಆ ಕಾರಿಗಾಗಿ ಸ್ಪೆಷಲ್ ಕ್ರೈಮ್ ಬ್ರಾಂಚ್ ನ ಪೊಲೀಸರು ಹುಡುಕಾಟ ಮಾಡ್ತಾ ಇತ್ತು. ಫೈನಲ್ ಆಗಿ ದುಂಜ್ ಎನ್ನುವಂತ ಊರಿನಲ್ಲಿ ಆ ಕಾರು ಪತ್ತೆಯಾಯಿತು. ಹರಿಯಾಣ ರಾಜ್ಯದ ಫರೀದಾಬಾದ್ ಜಿಲ್ಲೆಯ ದುಂಜ್ ಎನ್ನುವಂತ ಊರಿನಲ್ಲಿ ಆ ಒಂದು ನಿಗೂಢ ಸ್ಥಳದಲ್ಲಿ ಆ ಕಾರು ಪತ್ತೆಯಾಯಿತು. ಅದನ್ನ ಸೀಸ್ ಮಾಡಿದ್ದಾರೆ. ಆ ಕಾರಿನ ಓನರ್ ಯಾರು ಅಂತ ಹೇಳಿ ನೋಡಿದಾಗ ಇದೇ ಉಮರ್ ನಬಿ ಅನ್ನೋದು ಗೊತ್ತಾಗಿದೆ. ಆತ ಈ ಕಾರನ್ನ 2015ರಲ್ಲಿ ಖರೀದಿ ಮಾಡಿದ್ದ ಅನ್ನುವಂತ ವಿಚಾರವೂ ಕೂಡ ಗೊತ್ತಾಯಿತು. ಈಗ ಒಂದು ಕ್ಲಾರಿಟಿ ಸಿಕ್ತು. ಆ ಕಾರು ಕೂಡ ಕೆಂಪು ಬಣ್ಣದ ಇಕೋಸ್ಪೋರ್ಟ್ಸ್ ಕಾರು ಕೂಡ ಈ ದಾಳಿಯ ಪಾತ್ರವಾಗಿ ಅಥವಾ ಈ ದಾಳಿಗೆ ಪೂರಕವಾಗಿ ಆತನನ್ನ ಗಾರ್ಡ್ ಮಾಡೋ ಕೆಲಸವನ್ನ ಮಾಡ್ತಾ ಇತ್ತು. ಅದರಲ್ಲಿ ಎಷ್ಟು ಜನ ಇದ್ರು, ಅವರೆಲ್ಲ ಎಲ್ಲಿ ಹೋದ್ರು ಅನ್ನುವಂಥದ್ದು ಈಗ ಪತ್ತೆ ಆಗ್ಬೇಕಾದಂತ ವಿಚಾರ. ನಾನಾಗ್ಲೇ ಹೇಳಿದೆ, ಇದು ಕೇವಲ ಓರ್ವ ಉಮರ್ ನಬಿ ಮಾಡಿರುವಂತ ಕೃತ್ಯ ಖಂಡಿತವಾಗ್ಲೂ ಕೂಡ ಇಲ್ಲ. ಆತನ ಜೊತೆಗೆ ಈ ಸಂಚಿನಲ್ಲಿ ಇದ್ದವರು ಹಲವರು ಇದ್ದಾರೆ. ಅದರಲ್ಲಿ ಕೆಲವರ ಬಂಧನ ಈಗ ಆದ್ರೆ ಇನ್ನು ಕೆಲವರು ಈಗ ಅಬ್ಸ್ಕಾಂಡ್ ಆಗಿದ್ದಾರೆ. ಅವರನ್ನ ಈಗ ಹುಡುಕಾಟ ನಡೀತಾನೆ ಇದೆ. ಅದೇ ಅಲ್ ಫಲಾಹ್ ವಿವಿಯಲ್ಲಿ ಇದ್ದಂತ ಓರ್ವ ವೈದ್ಯ, ಆತನು ಹಾಗೆ ಆತನ ಹೆಸರು ನಜೀರ್ ಅಂತ ಹೇಳಿ, ಆತ ಈಗ ಅಬ್ಸ್ಕಾಂಡ್ ಆಗಿದ್ದಾನೆ. ಆತನನ್ನ ಹುಡುಕಾಟ ಮಾಡ್ತಾ ಇದ್ದಾರೆ. ಆತನ ಮಗಳು ಕೂಡ ಇದರಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ನಿನ್ನೆ ನಾವು ಫರೀದಾಬಾದ್ನ ಅಲ್ ಫಲಾಹ್ ವಿವಿಯಲ್ಲಿದ್ದಾಗ ಸುಮಾರು 8-10 ಬಾರಿ ಅಧಿಕಾರಿಗಳು ಹೋಗೋದು ಬರೋದು ಎಲ್ಲ ಮಾಡಿದ್ರು. ಅಲ್ಲಿ ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿದಾಗ ಈತನ ಪಾತ್ರ ಕೂಡ ಇರೋದು ಗೊತ್ತಾಗಿದೆ. ಇವರೆಲ್ಲರೂ ಕೂಡ ಒಂದು ತಂಡವಾಗಿ ಈ ಸ್ಫೋಟದಲ್ಲಿ ಕೆಲಸ ಮಾಡಿದ್ರು, ಒಂದು ತಂಡವಾಗಿ ಸಂಚು ರೂಪಿಸಿದ್ರು. ಅದರ ಭಾಗವಾಗಿಯೇ ಸ್ಫೋಟ ಸಂಭವಿಸಿತ್ತು. ಇವರು ಸ್ವಲ್ಪ ವಿಚಲಿತರಾಗಿದ್ದು ಎಲ್ಲಿ ಅಂತ ಕೇಳಿದ್ರೆ, ಯಾವಾಗ ATS ಅಧಿಕಾರಿಗಳಿಗೆ ಸ್ಫೋಟಕ ಪತ್ತೆ ಆಯಿತು, ಸ್ಫೋಟಕ ಪತ್ತೆ ಆದ ನಂತರ ಅದರ ಜಾಡು ಹಿಡಿದು ಹೊರಟಾಗ ಅಲ್ ಫಲಾಹ್ ವಿವಿಯ ಕನೆಕ್ಷನ್ ಇರೋದು ಗೊತ್ತಾಯ್ತು. ಕೆಲವು ವೈಟ್ ಕಾಲರ್ ಟೆರರಿಸ್ಟ್ಗಳು ಇಲ್ಲಿ ಆಕ್ಟಿವ್ ಇರೋದು ಗೊತ್ತಾಯ್ತು. ಕೆಲವು ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಇರೋದು ಗೊತ್ತಾಯ್ತು. ಅದಾದ ನಂತರ ಮುಜಾಮಿರ್ ಮತ್ತೆ ಶಾಹಿದ್ಲನ್ನ ಬಂಧನ ಮಾಡಿ ಆದ ನಂತರ ಇವರ ಒಬ್ರೊಬ್ರೇ ಸಹಚರರ ಬಂಧನ ಆಗುತ್ತೆ. ಬಂಧನ ಆದ ನಂತರ ಈ ತಂಡ ಇತ್ತಲ್ಲ, ಈ ಒಂದು ಟೀಮ್ ಆಗಿ ಕೆಲಸ ಮಾಡ್ತಿದ್ದಂತ ತಂಡ, ಅವರು ಹರಿಯಾಣದಲ್ಲಿದ್ರು, ಸೇರಿದಂತೆ ಡೆಲ್ಲಿಯಲ್ಲೂ ಕೂಡ ಆಕ್ಟಿವ್ ಆಗಿದ್ರು, ಸೇರಿದಂತೆ ಅವರು ಉತ್ತರ ಪ್ರದೇಶದಲ್ಲಿದ್ದು, ಕಾಶ್ಮೀರದಲ್ಲೂ ಕೂಡ ಈ ತಂಡ ಆಕ್ಟಿವ್ ಆಗಿತ್ತು. ಕೋಡ್ ವರ್ಡ್ಗಳ ಮೂಲಕ ಅವ್ರೇನ್ ಮಾತಾಡ್ತಾ ಇದ್ರು, ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಈ ತಂಡದ ಕೆಲವರು ಬಂಧನ ಆದ ನಂತರ ಇವರು ಸ್ವಲ್ಪ ವಿಚಲಿತರಾಗ್ತಾರೆ. ಅವರು ಈ ಸ್ಫೋಟವನ್ನ ಮಾಡಬೇಕು ಅಂತ ಹೇಳಿ ಸಂಗ್ರಹಿಸಿದಂತಹ ಈ ಸ್ಫೋಟಕ ಅಮೋನಿಯಂ ನೈಟ್ರೇಟ್ ಕೂಡ ಸೀಸ್ ಆಗುತ್ತಲ್ಲ, ಸುಮಾರು 2900 ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಸೀಸ್ ಆದ ತಕ್ಷಣ ಇರುವಂತ ಸ್ಫೋಟಕವನ್ನ ತುಂಬಿಕೊಂಡು ಅವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಯಾವುದೇ ದಾರಿಯಲ್ಲಿ ಅವರಿಗೆ ಯಾವುದೇ ಆಪತ್ತು ಎದುರಾಗಬಾರದು, ಭದ್ರತಾ ಸಿಬ್ಬಂದಿ ಚೆಕಿಂಗ್ ಇರುತ್ತೆ, ಯಾವುದೇ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಫಾಲೋ ಮಾಡಿಕೊಂಡು ಆ ತಂಡ ಇತ್ತಲ್ಲ, ನೀವು ಹೇಳಿದಾಗೆ ಕೆಂಪು ಬಣ್ಣದ ಇಕೋ ಸ್ಪೋರ್ಟ್ಸ್ ಕಾರು ಅವರನ್ನ ಫಾಲೋ ಮಾಡ್ತಾ ಇತ್ತು.
ಪೂರಕವಾದಂತ ಎಲ್ಲ ವಾಹನದ ದಾಖಲಾತಿಗಳನ್ನು ಅವ್ರು ಇಟ್ಕೊಂಡಿದ್ರು. ಯಾಕಂತ ಹೇಳಿದ್ರೆ ಎಲ್ಲಾದ್ರೂ ಟ್ರಾಫಿಕ್ ಪೊಲೀಸ್ ಅವ್ರನ್ನ ಹಿಡಿದ್ರು ಅಂತೇಳಿ ಆದ್ರೆ ಯಾವುದೇ ಸಮಸ್ಯೆ ಆಗದೆ ಅವ್ರನ್ನ ಬಿಟ್ಟು ಕಳಿಸಬೇಕು, ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡಿದ್ರು. ನಾವು ಮೊನ್ನೆ ಸುದ್ದಿ ಬ್ರೇಕ್ ಮಾಡಿದ್ವಿ, ಎಮಿಷನ್ ಟೆಸ್ಟ್ ಕೂಡ ಅವರು 1 ವಾರದ ಹಿಂದೆನೆ ಮಾಡಿದ್ರು ಅನ್ನೋದಂತೆಲ್ಲವೂ ಕೂಡ ನಾವು ಯಾವಾಗ ಸುದ್ದಿ ಬ್ರೇಕ್ ಮಾಡಿದ್ವಲ್ಲ, ಇದೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾದಂತಹ ದಾಖಲೆಗಳಾಗಿರ್ತವೆ, ಎವಿಡೆನ್ಸ್ಗಳಾಗಿರುತ್ತೆ. ಸದ್ಯ ನೀವು ಹೇಳಿದ ಹಾಗೆ ಈ ಇಕೋ ಸ್ಪೋರ್ಟ್ಸ್ ಕಾರಿನ ಬೆನ್ನು ಬಿದ್ದು ಈಗ ಕಾರ್ ಸೀಸ್ ಆಗಿದೆ. ಅದರ ಒಳಗಡೆ ಇದ್ದವರು 4 ಜನ ಅಂತೇಳಿ ಪ್ರಾಥಮಿಕವಾಗಿ ಕೆಲವು ಆ ಕಾರಿನ ಟ್ರಾವೆಲ್ ಹಿಸ್ಟ್ರಿ ನೋಡಿದಾಗ, ಜೊತೆಗೆ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾದಂತ ದೃಶ್ಯಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಯಾರು ಅನ್ನೋದನ್ನ ಈಗ ಪೊಲೀಸರು ಬೆನ್ನು ಬಿದ್ದಿದ್ದಾರೆ. ಎನ್ಐಎ ಇದರ ಆಳವಾದ ತನಿಖೆಯನ್ನ ಮಾಡ್ತಿರೋದ್ರಿಂದಾಗಿ ಬಹುತೇಕ ಇವತ್ತು ಸಂಜೆ ಒಳಗಡೆ ಆ ಕೆಂಪು ಕಾರನ್ನ ಓಡಿಸಿಕೊಂಡ ಬಂದಂತ ಡ್ರೈವರ್ ಯಾರು, ಅದರ ಜೊತೆಗೆ ಆತನ ಜೊತೆಗೆ ಕುಳಿತಿದ್ದವರು ಯಾರು ಅನ್ನೋದನ್ನ ಪತ್ತೆ ಹಚ್ತಾರೆ. ಸದ್ಯಕ್ಕೆ ಈಗ ಈ ಪ್ರಕರಣ ಒಂದು ದಿಕ್ಕನ್ನ ಪಡೆದುಕೊಳ್ತಾ ಇದೆ. ಕೇವಲ ಉಮರ್ ನಬಿ ಮಾತ್ರ ಅಲ್ಲ, ಆತನ ಜೊತೆಗೆ ಒಂದು ಟೀಮ್ ಕೆಲಸ ಮಾಡಿತ್ತು ಅನ್ನೋದು. ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತಾ